this isn't a vlog, it's a chapter of my life. Hi guys, welcome back to my YouTube channel. So ಇವಾಗ ಜಾಸ್ತಿ ಮಾತಾಡೋದ್ಬೇಡ, ಫಸ್ಟು ಲಕ್ಷ್ಮೀ ಪೂಜೆ ಮಾಡೋಣ, ಅದಾದಮೇಲೆ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಹೂವು ಎಲ್ಲ ಎಷ್ಟು ರೇಟ್ ಜಾಸ್ತಿ ಆಗಿದೆ ಅಂತಂದರೆ, ಓ ಮೈ ಗಾಡ್. ಒಂದು ನನಗೆ ಖಾರ ಪೊಂಗಲ್ ಎಲ್ಲ ಮಾಡೋಕ್ಕೆ ಬರಲ್ಲ. ಸೊ ಬೇಳೆಲೆ 2 ಥರ ಬೇಳೆಲೆ ಯಾವ ಬೇಳೆ ಹಾಕಲಿ ಅಂತ ಗೊತ್ತಾಗ್ತಿಲ್ಲ. ಆಲ್ರೆಡಿ ಅರಿಶಿಣದ ಹಾಕಿದ್ದೀನಿ, ಇವಾಗ ಇದೊಂದು ಹಾಕ್ತೀನಿ. ಒಟ್ಟಿನಲ್ಲಿ ಇವಾಗ ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡಬೇಕಷ್ಟೇ. ಸೊ ಈಗ ಇದನ್ನ ಹೋಗಿ ವಾಶ್ ಮಾಡ್ಕೊಂಬರ್ತೀನಿ. ಹಿಂಗೆ ಯಾರು ಮಾಡ್ತಾರೆ ಖಾರ ಪೊಂಗಲ್ನ? ಅನ್ನ ಲೈಕ್ ನಾನು ನಾರ್ಮಲ್ ತಿನ್ನೋ ಅನ್ನನ ಹಾಕಿದ್ದೀನಲ್ವ ಅಕ್ಕಿನ, ಸೊ ಅದು ಈ ಥರ ಆಗಿದೆ. ನನಗೆ ವಾಟ್ರಿ ಟೈಪ್ ಬೇಕು. ಏನೋ ಆಗಿದೆ. ಇವಾಗ ಏನು ಮಾಡ್ತೀನಿ, ಇದಕ್ಕೆ ನೀರು ಹಾಕ್ಬಿಡ್ತೀನಿ. ಫೈನಲ್ ಆಗಿ ಈಗ ಸಿಹಿ ಪೊಂಗಲ್ ಖಾರ ಪೊಂಗಲ್ 2 ರೆಡಿಯಾಗಿದೆ. ನಾನೇನು ತುಂಬ ಸ್ಪೆಷಲಿಸ್ಟ್ ಥರ ಮಾಡಿದೆ, ನನಗೆ ಎಷ್ಟು ಗೊತ್ತೋ ಅಷ್ಟು ಮಾಡಿದ್ದೀನಿ. ಸೊ ಫಸ್ಟು ಈಗ ದೇವರಿಗೆ ಸಿಹಿ ಪೊಂಗಲ್ ಖಾರ ಪೊಂಗಲ್ನ ಇಟ್ಬಿಡೋಣ. ಖಾರ ಪೊಂಗಲ್ ಡ್ರೈ ಥರನೇ ಕಾಣ್ತಾ ಇದೆ, ಬಟ್ ಒಳಗಡೆ ಇದೆ. ಆ್ಯಂಡ್ ಇದು ನಮ್ಮ ಸಿಹಿ ಪೊಂಗಲ್. ಸೊ ಇವಾಗ ನಾನೇ ಡಿಸೈಡ್ ಮಾಡಿದ್ದೀನಿ. ಇವಾಗ ನೀವು ಹೋಗಿ ಕಂಪ್ಲೀಟಾಗಿ ನಿನ್ನೆ ನೈಟ್ ಏನೇನು ಮಾಡಿದೆ ಪ್ರಿಪ್ರೇಷನ್ ಆ್ಯಂಡ್ ಇವತ್ತೇನೇನು ಮಾಡಿದೆ ಅಂತ ಎಲ್ಲ ಕಂಪ್ಲೀಟಾಗಿ ನೋಡ್ಕೊಂಬನ್ನಿ. ಇನ್ನೂ ಇದಾದಮೇಲೆ ತುಂಬ ಕೆಲಸಗಳಿದೆ, ನೋಡೋಣ. ಆದರೆ ವ್ಲಾಗ್ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಇವಾಗ ಆಲ್ರೆಡಿ ನನಗೆ ಬೆನ್ನು ಹೊತ್ಕೊಂಡ್ಬಿಟ್ಟಿದೆ, ಮೈಕೈ ನೋವೆಲ್ಲ ಹತ್ಕೊಂಡ್ಬಿಟ್ಟಿದೆ. ಸೊ ನಿನ್ನೆ ಏನೇನು ಮಾಡಿದೆ ಇವತ್ತೇನೇನು ಮಾಡಿದೆ ಅಂತ ನೋಡ್ಕೊಂಬನ್ನಿ, ಮತ್ತೆ ಸಿಗುವ. ಫೈನಲಿ ಪಾತ್ರೆ ಎಲ್ಲ ತೊಳೆದಾಯಿತು. ಇರೋದು ಒಬ್ಬಳೇ ಆದರೂ ಇಷ್ಟೊಂದು ಪಾತ್ರೆ ಇದೆ. ಇದು ನಿಮಗೆ ಕಮ್ಮಿ ಥರನೇ ಕಾಣಿಸ್ತಾ ಇರ್ಬೋದು, ಬಟ್ ಇದನ್ನು ತೊಳೆಯೋಕ್ಕೆ 1 ಅವರ್ ಹಿಡಿದಿದೆ. ಸೊ ಇವಾಗ ಇದಿಷ್ಟು ತೊಳೆದಾಗಿದೆ. ಇವಾಗ ನಾನು ಕಂಪ್ಲೀಟಾಗಿ ಕಿಚನ್ನ ಒಂದು ರೌಂಡ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಮತ್ತೆ ಅದನ್ನೆಲ್ಲ ತೆಗೆದು ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಬಟ್ಟೆ ಒಗಿಬೇಕು. ಸೊ ಈಗ ಇಲ್ಲಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಎಲ್ಲನೂ ಇಲ್ಲಿಗೆ ಶಿಫ್ಟ್ ಮಾಡಿಬಿಡೋಣ. ಫೈನಲ್ ಆಗಿ ಕಿಚನ್ ಸೆಟಪ್ ಆಗಿದೆ. ನಾನು 6:40 ಸ್ಟಾರ್ಟ್ ಮಾಡಿದ್ದೀವನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ. ಇವಾಗ ಟೈಮ್ ಬಂದು 9:46. ಇವಾಗ ಇನ್ನೂ ಅಷ್ಟು ಗುಡ್ಡೆ ಬಟ್ಟೆ ಬಿದ್ದಿದೆ, ಆ ಬಟ್ಟೆ ಒಗಿಬೇಕು. ಸೊ ಲಿಟ್ರಲಿ ನನಗಿದ್ದಿದ್ದು ಮೇನ್ 2 ಕೆಲಸನೇ, ಒಂದು ಕಿಚನ್, ಅದು ಬಿಟ್ಟರೆ ಒಂದು ಬಟ್ಟೆ ಒಗೆಯೋದು. ಇನ್ನೆಲ್ಲ ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಸೊ ಇಲ್ಲಿ ಬರೀ ಏನಿಲ್ಲ, ಇಲ್ಲ ಅಷ್ಟೇನು ಧೂಳಿಲ್ಲ, ಯಾಕಂದರೆ ಯಾವಾಗಲೂ ಕ್ಲೀನಾಗಿ ಮಾಡಿಕೊಡ್ತಾ ಇರ್ತೀನಿ. ಬರೀ ಇವಾಗ ಹಾಲ್ ಮಾತ್ರ ಕಸ ಗುಡಿಸಿ ಬೆಡ್ಡಿಗೆ ಹೊಸ ಬೆಡ್ ಸ್ಪ್ರೆಡ್ ಹಾಕಬೇಕು ಅಷ್ಟೇ. ಹೋಗ್ಕೊಂಡು ಬಂದುಬಿಡ್ತೀನಿ, ಮತ್ತೆ ನಾನು ನಿಮಗೆ ಸಿಗ್ತೀನಿ. ಓಕೆ,
ದಿಸ್ ಇಸ್ ಮೈ ಕಿಚನ್ ಸೆಟಪ್. ಇದು ಕೆಲವೊಂದು ಸತಿ ಆ ಕಡೆ 2 ಪಾತ್ರೆ ಯೂಸ್ ಮಾಡಲ್ಲ, ಬರೀ ಬೌಲ್ಸಲ್ಲೇ ಅಡುಗೆ ಮಾಡಿಬಿಟ್ಟಿರ್ತೀನಿ ನಾನು. ಏನು ಮಾಡೋಕ್ಕಾಗಲ್ಲ. ಈಗಲೇ ಸಖತ್ ಬೆನ್ನು ನೋವ್ತಾ ಇದೆ ಅಮ್ಮ. ಇನ್ನು ಬಟ್ಟೆ ಒಗ್ದು ಬರೋ ವರ್ಷದಲ್ಲಿ 10-10:30 ಆಗಿಬಿಡುತ್ತೆ. ಸೊ ಇವತ್ತು ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಐ ಥಿಂಕ್ ಆಗಲ್ಲ, ಬಿಕಾಸ್ ನಾನು ಬಟ್ಟೆ ಎಲ್ಲ ಒಗೆದು ಬಟ್ಟೆ ಒಣಗಾಕಿ ನಾನು ಬಂದು ತಲೆಗೆ ಎಣ್ಣೆ ಹಾಕ್ಕೊಂಡು ನಾಳೆ ಸ್ನಾನ ಮಾಡೋಕ್ಕೆ ಅಡುಗೆ ಮಾಡಿ ಆಗಲ್ಲ. ನೋಡೋಣ. ಮುರಿದೋಯ್ತು ಗೈಸ್, ಕಂಪ್ಲೀಟ್ ಬೆನ್ನು ಮುರಿದೋಯ್ತು. ಐ ಹೋಪ್ ಎಲ್ಲರೂ ನೋಡ್ಕೊಂಬಂದ್ರಿ ಅಂತ ಅನ್ಕೋತೀನಿ. ಎಲ್ಲರ ಮನೇಲೂ ಇದೇ ಪ್ರೊಸೀಜರ್ ಇರುತ್ತೆ. ಅಟ್ಲೀಸ್ಟ್ ನಮ್ಮನೆ ಚಿಕ್ಕದಾಗಿರೋದಕ್ಕೆ ಇಷ್ಟು ಚಿಕ್ಕದಾಗಿ ನಡೆದಿದೆ. ನಿಮ್ಮ ಮನೆ ಎಲ್ಲ ತುಂಬ ದೊಡ್ಡದಾಗಿರುತ್ತೆ, ತುಂಬ ಕೆಲಸಗಳಿರುತ್ತೆ. ನಾನು 3 ಅವರಲ್ಲಿ ಮಾಡಿರೋ ಕೆಲಸನ ನೀವು 3 ದಿನದಿಂದ ಮಾಡ್ತಿರ್ತೀರಾ. ಇನ್ನು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಲಕ್ಷ್ಮಿ ಹತ್ರ ನೀವು ಏನೇನು ಕೇಳ್ಕೊತೀರಾ ಎಲ್ಲನೂ ಲಕ್ಷ್ಮಿ ನಿಮಗೆ ಕೊಡಲಿ. ಆ್ಯಂಡ್ ಐ ಹೋಪ್ ಇವತ್ತಿನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ ಅಂತ. ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾ ಇರಿ. Bye-bye.